ಪೌರಾಣಿಕ ನಾಟಕವನ್ನು ಮಾಡ್ತಾರೆ. ಕೇವಲ ಒಂದು 7-10 ನಿಮಿಷದ ಒಳಗಡೆ ಮುಗೀತದೆ. ಇದು ಮಹಾಭಾರತದ ಒಂದು ಕತೆ. ಯಾವುದೇ ಕತೆ ತಗೊಳ್ಳಿ, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಇಡೀ ಪುಸ್ತಕವನ್ನು ನಾಟಕ ಮಾಡೋಕ್ಕೆ ಹೋದರೆ ಅದು 3 ಅವರ್ ಆಗಿ ಸಾಕಾಗೋದಿಲ್ಲ. ಸುಮಾರು ಒಂದು 25 ಪಿಕ್ಚರ್ ಮಾಡಬೇಕಾಗ್ತದೆ. ಒಂದೊಂದು ಪುಸ್ತಕನ, ಅದರಲ್ಲಿ ಮಹಾಭಾರತನ ಇನ್ನೂ ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲ ಅತಿ ದೊಡ್ಡ ಗ್ರಂಥ ಅಂದರೆ ನಮ್ಮ ಭಾರತದಲ್ಲಿ ಮಹಾಭಾರತ. ಗೊತ್ತಾಗ್ತದೆಯಾ? ಅದರಲ್ಲಿ ಒಂದು ಚಿಕ್ಕ ದೃಶ್ಯ ಅಷ್ಟೇ. ಕೇಳಿಸಿದೆ ಎಲ್ಲರಿಗೂ? ಕಂಸ ಅನ್ನೋ ಒಂದು ರಾಜ ಇರ್ತಾನೆ. ಆ ಕಂಸನ ಕನಸಿನಲ್ಲಿ ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ 8ನೇ ಮಗು ನಿನ್ನನ್ನು ಕೊಲ್ತಾನೆ ಅಂತ ಒಂದು ಅಶರೀರವಾಣಿ ಅವನಿಗೆ ನುಡಿತದೆ. ಹಾಗಾಗಿ ಅವನು ಅವ್ರ ತಂಗಿ ಮಕ್ಕಳನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ, ಕೊಂದಾಕ್ತಾನೆ. ಮತ್ತು ಆ ತಂಗಿ ಮತ್ತು ತಂಗಿ ಗಂಡನ ಜೈಲಲ್ಲಿ ಇಟ್ಟಿರ್ತಾನೆ. ಆಯ್ತಾ? ಆ ಒಂದು ದೃಶ್ಯ, ಅವನು ಕೂಗಾಡೋ ಒಂದು ದೃಶ್ಯ ಮತ್ತು ಅವರಿಬ್ಬರು ಜೈಲಲ್ಲಿರೋ ಒಂದು ದೃಶ್ಯ, ಅಷ್ಟು. ಅದು ಪೌರಾಣಿಕ ರೀತಿಯಲ್ಲಿ ಅದನ್ನು, ಇಲ್ಲಿ ಕಥೆಯ ಒಂದು ಹಿನ್ನೆಲೆ ಏನು ಅಂತ ಇಲ್ಲಿ ಭೂಮಿಕಾ ಓದ್ತಾಳೆ, ಕೇಳಿಸ್ಕೊಳ್ಳಿ. ಮಥುರೆಯ ರಾಜನಾದ ಕಂಸ ತನ್ನ ಸೋದರಿ ದೇವಕಿಯ ವಿವಾಹವನ್ನು ವಸುದೇವನೊಡನೆ ವೈಭವದಿಂದ ನೆರವೇರಿಸಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದನು. ಆಗ ಅಶರೀರವಾಣಿಯೊಂದು, ನಿನ್ನ ಸಾವಿಗೆ ದೇವಕಿಯ ಅಷ್ಟಮ ಪುತ್ರನೇ ಕಾರಣಾಗುತ್ತಾನೆಂದು ಭವಿಷ್ಯ ನುಡಿಯಿತು. ಇದರಿಂದ ಕ್ರೋಧಗೊಂಡ ಕಂಸ ತಂಗಿಯನ್ನೇ ಕೊಲ್ಲಲು ಸಿದ್ಧನಾದ. ಆದರೆ ವಸುದೇವ ಅಡ್ಡ ಬಂದು, ದೇವಕಿಯ ಗರ್ಭದಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇನೆಂದು ಮಾತು ಕೊಟ್ಟಿದ್ದರಿಂದ ಅವರನ್ನು ಸೆರೆಯಲ್ಲಿಟ್ಟನು. ವಸುದೇವ ಕೊಟ್ಟ ಮಾತಿನಂತೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಕಂಸನಿಗೆ ಒಪ್ಪಿಸುತ್ತಿದ್ದ. ಕಂಸ ಆ ಎಲ್ಲ ಮಕ್ಕಳನ್ನು ನಿರ್ದಯವಾಗಿ ಕೊಂದ. ಆದರೆ ಅಷ್ಟಮ ಗರ್ಭದಲ್ಲಿ ಶ್ರೀಮನ್ನಾರಾಯಣರು ಜನಿಸಿ ತನ್ನನ್ನು ಗೋಕುಲದ ನಂದಗೋಪನ ಮನೆಯಲ್ಲಿ ಬಿಟ್ಟು ಅಲ್ಲಿರುವ ಹೆಣ್ಣು ಶಿಶುವನ್ನು ದೇವಕಿಯ ಮಡಿಲಿನಲ್ಲಿಡಬೇಕೆಂದು ವಸುದೇವನಿಗೆ ತಿಳಿಸಿದನು. ಕಂಸ ಅಷ್ಟಮ ಗರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದ್ದನ್ನು ಕಂಡು ಆಶ್ಚರ್ಯಪಟ್ಟರು. ಅದನ್ನು ಕೊಲ್ಲಲು ಹೋದಾಗ ಅದು ಆಕಾಶಕ್ಕೆ ನೆಗೆದು, ನಿನ್ನನ್ನು ಕೊಲ್ಲುವವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆಂದು ಹೇಳಿ ಮಾಯವಾಯಿತು. ಇದರಿಂದ ಕಂಸ ಗೋಕುಲದಲ್ಲಿ ಹಿಂದಿನ ದಿನ ಹುಟ್ಟಿದ್ದ ಎಲ್ಲ ಮಕ್ಕಳನ್ನೆಲ್ಲ ಕೊಂದ. ಆದರೆ ನಂದನ ಮನೆಯಲ್ಲಿ ಬೆಳೆಯುತ್ತಿದ್ದ ಕೃಷ್ಣನನ್ನು ಕೊಲ್ಲಲಾಗಲಿಲ್ಲ. ಅವನನ್ನು ಕೊಲ್ಲಲು ಕಂಸ ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಯಿತು. ಕೃಷ್ಣನು ಬೆಳೆಯುತ್ತಿದ್ದಂತೆ ಅವನ ಲೀಲೆಗಳು ಕಂಸನ ಕಿವಿಗೆ ಬೀಳತೊಡಗಿದವು. ಹಾಗಾಗಿ ಮಥುರಾ ನಗರದಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುತ್ತಿದ್ದ ಬಿಲ್ಲ ಹಬ್ಬದ ಸಂದರ್ಭದಲ್ಲಿ ಕೃಷ್ಣನನ್ನು ಆಹ್ವಾನಿಸಿ ಕೊಲ್ಲಲು ನಡೆಸುವ ಸಂಚು ಈ ನಾಟಕದಲ್ಲಿ ವ್ಯಂಗ್ಯ ಹಾಗೂ ಹಾಸ್ಯಗಳಿಂದ ಮಿಳಿತಗೊಂಡು ಮೂಡಿಬಂದಿದೆ. ರಾತ್ರಿ ಮಹಾರಾಜ ಕಂಸನ ಅರಮನೆಯ ಬಿಸಿಲು ಮಚ್ಚು. ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು, ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡು ಪಕ್ಕ ದೀವಟಿಗೆಯವರು. ಕಂಸ ರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರೋದರಿಂದ ಏದುಸಿರು ಬಿಡುತ್ತಾ ಇದ್ದಾನೆ. ಮಹಾರಾಜರು ಬರ್ತಾ ಇದ್ದಾರೆ. ಆಗಲಿ ಮಂತ್ರಿಗಳೇ, ನಾನು ಹೊರಡುತ್ತೇನೆ. ಸಾವಧಾನ, ಮಹಾಕರುಣಾಲು, ಕಂಸರಾಜ ಕೃಪಾಲು, ನಿಡಾಮರ ದಯಾಲು, ವಿದ್ಯಾವಂತ ಪ್ರಶ್ನವಧಾನಿ, ಕನಕನಕು ವಿದ್ಯಾದಾನಿ, ವಾಚನಪುರಧೀಶ್ವರ, ರಾಜಧಿರಾಜ ರಾಜ ಮಾರ್ತಾಂಡರು ದಯ ಮಾಡಿಸುತ್ತಿದ್ದಾರೆ. ಬಹುಪರ ಮಂತ್ರಿಗಳೇ, ರಾಜ್ಯದ ಪ್ರಜೆಗಳೆಲ್ಲ ಕ್ಷೇಮವೇ? ಕ್ಷೇಮ ಮಹಾರಾಜ. ನಮಸ್ಕಾರ ಅನ್ನದಾತ. ಕೃಷ್ಣ ನಮ್ಮ ಎಲ್ಲ ರಾಕ್ಷಸರನ್ನು ಕೊಂದು ಬಿಟ್ಟ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ, ಸವಾರಿ ಮಾಡುವಂತ ಬೆನ್ನೊಡ್ಡಿದರೆ ಶಕಟಾನ ಸೊಂಟಾನೆ ಮಿರಿದನಂತೆ, ಇವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ
ದೇನುಕ ಬೆಲ್ಲದ ಹಣ್ಣು ಬಡಿಯೋ ಬಡಿಗೆ ಆದ. ಗೋವರ್ಧನ ಬೆಟ್ಟ ಯಕಶ್ಚಿತ್ ಛತ್ರಿಯಾಗಿ ಹೋಯಿತು. ಯಾರು ಈ ಕೃಷ್ಣ? ಈ ಗೊಲ್ಲರ ಪರಿಣಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟರು ಶಕ್ತಿ? ನಮ್ಮ ಗೂಢಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ರೀ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಅತ್ತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಮಹಾರಾಜ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿದ್ನಲ್ಲ, ಆ ಇಬ್ರು ಇವರೇನಾ? ಇವರೇ ಒಡೆಯ. ಇವ ಶೈಲಿಗ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಕಾಲಲ್ಲ ನಿಮ್ಮ ಎಕ್ಕಡ. ಶಬ್ಬಾಷ್. ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬರು ಬಂದು ಖುದ್ದು ಪರಾಮರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು. ಬಾಗಿಲವಾಡದ ಕಾಮನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಾಮನ ಮೇಲೆ ರಾಜಗೋಪುರ. ಅದೇನಾದ್ರು ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ ರೀ. ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಡ್ತಿದ್ದಾರೆ. ಆ ಕೀಲು ಎಳೆದೇ ಬಿಟ್ರೆ ಮುಗೀತು. ಅಬ್ಬಾ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗ್ಲಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದೆ ಏನ್ರಿ? ಸುಮ್ನೆ ಇನ್ನೊಂದು ಬಾಗಿಲು ಇಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ಬಾಗ್ಲಲ್ಲೇ ನಾನು ಬರಕಾಗುತ್ತಾ? ಮತ್ತೆ ಆದ್ರೆ ಒಡೆಯ, ನಿನ್ನ ಬುಡೆ ಒಡೆಯ ಸರ್ಕಳ ಯಾಕೆ? ಏಯ್, ನೀನು ಬಾಯಿ ಕಡೆ. ಅಪ್ಪಣೆ ಆಗಬೇಕು ಅನ್ನದಾತ. ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು? ಅದರ ಹೆಸರನ್ನಾದರೂ ಹೇಳು. ನಾನು ಹೇಳ್ತೀನಿ ಕೇಳು. ಕುವಲಯ ಪೀಡ. ಏನ್ ಹೇಳು? ಕುವಲಯ ಪೀಡ. ಔಷಧ ಪಥ್ಯ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದರೆ ಸಾಕು, ಗೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳಬೇಕು, ಮತ್ತೆ ಬೀಳಬೇಕು. ಕೆಲಸ ಆದ್ಮೇಲೆ ಮದ್ದು ಅರಿಸಿ ಸುಟ್ಟು ಬಿಡಿ. ಊರಲ್ಲಿ ಇನ್ನೇನಾದ್ರೂ ದಾಂಡ್ಲೆ ಮಾಡಿದ್ದು ಮಕ್ಕಳು ಮರಿ ಇರ್ತಾವೆ ಪಾಪ ಅಲ್ವಾ? ಮತ್ತೆ ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಕೊಯ್ದು ಮೊಟ್ಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿ ಕಿಮಿಕ್ ಅಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕಡನೂ ಅಲ್ಲ. ಭಲೆ ತಮಾಷೆ ಕಣ್ರಿ ನೀವು. ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ನರ್ತಕಿಯರ ನೃತ್ಯ ಬರುತ್ತಿದೆ ನೋಡಿ, ಆನಂದಿಸಿ ಹೋಗಿ. ಯಾರಲ್ಲಿ? ಮಹಾಪ್ರಭು, ಇವರಿಗೆ ಬಹುಮಾನ ಕಟ್ಟು ಕಳಿಸಿ. ಆಗಲಿ ಪ್ರಭು. ನೀವಿನ್ನು ಹೊರಡಿ. ನಿಮ್ಮ ಕಾರ್ಯಗಳನ್ನು ನಿವೃತ್ತರಾಗಿ. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರು ನಂಬಬಾರದು. ನಿನ್ನನ್ನು ನೀನೂ ಕೂಡ. ಮಂತ್ರಿ, ಬಾಯಿಲಿ ಕೂತ್ಕೋ. ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ? ಮಂಡೇಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದ್ದೀರೇನ್ರಿ? ಏನಂದ್ರಿ ಒಡೆಯ? ನೀವು ನೋಡಿದ್ದೀರೇನ್ರಿ ಕೃಷ್ಣನ್ನ? ಓ, ನೋಡ್ದೆ ಒಡೆಯ. ಹೇಗಿದ್ದಾನ್ರಿ ಆ ಫಟಿಂಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರ ಹಾಗೆ ಇದ್ದಾನೆ ಅವ? ಆದ್ರೆ ತಾವು ಹೇಳೋದು ನಿಮಗೆ ತಿಳಿಲಿಲ್ಲ ಅಲ್ಲ? ನಿಮ್ಮ ತಲೆ ಹುಡುಗನ ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ನೋಡಿದೆ ಒಡೆಯ. ಅವನು ನಮ್ಮ ದೇವಕಿ ಮಗ ಅನ್ಸುತ್ತಾ ನಿಮಗೆ?
ಕಣ್ಣು, ತುಟಿ, ಮೂಗು, ಗದ್ದ ಏನಾದರೂ ಹೋಲಿಕೆ ಇದೆಯಾ? ದೇವಕಿ ಥರ ಅಥವಾ ವಸುದೇವನ ಥರ? ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದರೂ ಒಂದು ಹೋಲಿಕೆ ಇರಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳುಗಳೆಲ್ಲ ನಮ್ಮ ಅಪ್ಪಂದು, ಕೈ ಮಾತ್ರ ನಂದು. ದೇವಕಿ ವಸುದೇವ ಹೋಲಿಕೆ ಏನೂ ಕಾಣಲಿಲ್ಲ, ಆದ್ರೆ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ ಮಕ್ಕಳು ಸೋದರ ಮಾವನ್ನ ಹೋಲ್ತಾವೇನ್ರಿ? ಸರಿ ಬನ್ನಿ, ಊಟದ ಸಮಯವಾಯಿತು. ವಸುದೇವ ದೇವಕಿಯರನ್ನು ಕಂಸ ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು ಸ್ವರ್ಣ ಶೃಂಖಲೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನವಾಗಿ ನಿಂತಿದ್ದಾನೆ. ಅಕ್ರೂರ ಎಳಿದ ಎದೆ ಯುದ್ಧ ಬೆಳೆದಿದ್ದರೆ ಮಕ್ಕಳು ಅಂತ 16 ವರ್ಷವಾಯಿತು ಕೃಷ್ಣನ ನೋಡಿ. ನನ್ನ ಕಣ್ಣಿನಲ್ಲಿ ಅವನಿನ್ನೂ ಎಲೆಗೂಸೆ. ಲೋಕದ ಎಲ್ಲ ಮಕ್ಕಳು ತನ್ನ ಅಪ್ಪ ಅಮ್ಮನ ಕಣ್ಣೆದರು ದಿನ ದಿನ ಚುರು ಬೆಳೆಯುತ್ತಾರೆ. ಬೆಳೆಯೋದು ನೋಡೋ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊಗಲು ನುಡಿ ಕೇಳಲಿಲ್ಲ, ಜೋಕಾಲ ಆಡಲಿಲ್ಲ. ನೋಡಿ, ಯಾರೋ ಬಂದ ಹಾಗಿದೆ. ಓ ಮಹಾರಾಜ, ಬಾ ಬಾ. ನಿದ್ದೆ ಬಂತ ಬಾವಾ? ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಬಾ ಕುಳಿತಿಕೋ. ಶಬ್ಬಾಷ್ ಬಾವಾ, ನನ್ನ ಮನೆಯಲ್ಲಿ ನನಗೆ ಉಪಚಾರವೇ? ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರಣೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜಾಲಿ, ಏಕಾಂಗಿ ಇದ್ದರು ಒತ್ತಿದರು ರೆಪ್ಪೆ. ಮೊದಲಿಂದಲೂ ಅಷ್ಟೇ ಬಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಕುಡಿಯೋರು ನಾವು. ನಮಗೆ ಹಾಲು ಗೀಲು ಏನು ಇಡಿಸೋಲ್ಲ. ಕ್ಷೀರಾಸಾಗರ ಮತನದ ಕತೆ ಗೊತ್ತಲ್ಲ ನಿಮಗೆ? ಬೇಡ ದೇವಕಿ, ಹಾಲು ಗೀಲು ಏನು ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಗುಡುಗೋಳು, ಮಾತಾಡು ಮಹಾರಾಜ. ನೋಡಿದೆಯಾ ಇನ್ನೂ ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದುಕೊಂಡೆಯಾ? ಸಂಕೋಲೆ ಹಾಕ್ಸಿದೀನಿ ನಿಜ, ಆದ್ರೆ 100ಕ್ಕೆ 100 ಶುದ್ಧ ಅಪರಿಂಜಿದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲ ಚಿನ್ನದ್ದೇ. 25 ವರ್ಷ ಆಯ್ತಲ್ಲ ಮಾಡಿಸಿ. ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವಾ. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲ ಕಡೆಯಿಂದಲೂ ವೀರ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು. ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚ ಹುಡುಗರದ್ದು. ಇವತ್ತ ಬೆಲ್ಲಬ್ಬ? ಯಾಕೆ, ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೆ ಏನೂ ಗೊತ್ತಾಗೋಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ತೋಯೋ ಆಗಿಲ್ಲ. 4 ಗೋಡೆ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರೋ ಆಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಆಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಡುತ್ತಲ್ಲ. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಆಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಆಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ ಕುಣಿತ. ನಾನು ಕೊಂದ ಮಕ್ಕಳು ನನ್ನ ಕಣ್ಣ ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವು. ಈ ದೇಶದಲ್ಲಿ ಎಷ್ಟು ಅಂತ ಅವನ್ನ ಕೊಲ್ಲಿಸಲಿ? ದೇವಕ್ಕೆ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗು ಅಷ್ಟಮ ಪುತ್ರ, ನನ್ನ ಕೊಲ್ಲಬೇಕು. ಆದರೆ ನಿನ್ನ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದಾ? ಹೇಳು, ನಿನ್ನ 8ನೇ ಮಗನಲ್ಲಿ ಬಚ್ಚಿಟ್ಟಿದ್ದಿ, ಹೇಳು. ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು, ನಿನ್ನ 8ನೇ ಮಗನ ಎಲ್ಲಿ ಬಚ್ಚಿಟ್ಟಿದ್ದಿ? ನಾನು ನಿಜ ಹೇಳಿದ್ರೆ ನೀವು ನಂಬೋದಿಲ್ಲ. ದೇವಕಿ, ಹೇಳು, ನಾನು ನಿನ್ನ ಮಾತುಗಳನ್ನು ನಾನು ನಂಬ್ತೀನಿ, ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದು ಮಗುನ. ಮತ್ತೆ ಅದೇ ಬಗಳೆ ಹೇಳೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಎಲ್ಲ ಮಕ್ಕಳನ್ನು ಕೊಳ್ಳಿಸಿದೆ, ಲಕ್ಷ ಮಕ್ಕಳು. ಆದ್ರೆ ಒಂದು ಮಗುನ ಮಾತ್ರ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪಿಲ್ಲಂಗೋವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ, ಪ್ರಾಣಮಿತ್ರ. ನಿನ್ನ ಮೊದಲ ಹೆಂಡತಿ ರೋಹಿಣಿ ಆ ಪಿಳ್ಳೆ ಬಲರಾಮ ಮನೆಯಲ್ಲಿ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋ ಬದಲು ಇದ್ಕೊಳ್ಳಿ ಅಂತ ಸುಮ್ಮನೆ ನೋಡಿದ್ರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರೋಗಿದೆ. ಅವನು ನಿಮ್ಮ ಮಗನೇ ಇರಬೇಕೇನೋ. ಅವನು ನಿಮ್ಮ ಮಗನೇ, ಅವನು ನನ್ನ ಸೋದರಳಿ. ಅವನು ಸುಳ್ಳು. ಕೃಷ್ಣ ನಮ್ಮ ಮಗ ಏಕೆ ಆದನು? ಕೃಷ್ಣ ನಂದನ ಮಗ, ಕೃಷ್ಣ ಯಶೋದೆಯ ಮಗ,
ನನ್ನ ಮಗ ಅಲ್ಲ, ಅವನು ನನ್ನ ಮಗ ಅಲ್ಲ, ಅವನು. ಸರಿ, ಮತ್ತೆ ಅವನ್ನ ಕೊಂದ್ರೆ ನಿಮಗೆ ಬೇಜಾರಿಲ್ಲ ಅಲ್ವಾ? ನಿನ್ನ 8ನೇ ಮಗನ ಕೊಂದೇ ಕೊಲ್ಲುವೆ, ನನ್ನ ಸೋದರಳಿಯನ್ನ ಕೊಂದೇ ಕೊಲ್ಲುವೆ.